ಉಳ್ಳಾಲ ವೀರ ರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಇದರ ಆಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮವು ಕುತ್ತಾರ್ನ ಖಾಸಗಿ ಹಾಲ್ನಲ್ಲಿ ನಡೆಯಿತು. ನಿಟ್ಟೆ ವಿಶ್ವವಿದ್ಯಾನಿಲಯದ ಮಾನವಿಕ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಾಯಿ ಗೀತಾ ಶಿಕ್ಷಕರ ದಿನಾಚರಣೆ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಶಿಕ್ಷಕರಾಗಿದ್ದವರು ಮಕ್ಕಳನ್ನ ಗೌರವಿಸುವ ಮನೋಭಾವ, ಪರಿಸರ ಪ್ರಜ್ಞೆ ಮೂಡಿಸುವ ಜವಾಬ್ದಾರಿ ಹೆಚ್ಚಾಗಬೇಕಿದೆ. ಭಾಷೆಯ ಸ್ಪರ್ಶ, ಮಾನವೀಯತೆ ಸ್ಪರ್ಶ ಎಂದಿಗೂ ಮಕ್ಕಳಲ್ಲಿ ಜಾಗೃತಿಯಾದಾಗ ಮಕ್ಕಳು ಜೀವನದಲ್ಲಿ ಬೆಳೆಯಲು ಸಾಧ್ಯ ಎಂದು ಹೇಳಿದರು. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಎಂದಿದ್ದಾರೆ ದಾಸರು. ಹೀಗೆ ಅನೇಕ ಬಂದು ಗುರುವಿನ ಬಗ್ಗೆ ವಿವರಗಳನ್ನು ಕೊಡ್ತಾ ಹೋಗ್ತಾರೆ. ಹಾಗೆ ಆಚಾರ್ಯರು ಅವರು ಕೂಡ ಅದೇ ಪಂಕ್ತಿಯಲ್ಲಿ ಬರುವವರು. ಒಂದಷ್ಟು ತಮ್ಮವರಿಗೆ ತಮ್ಮಲ್ಲಿರುವುದನ್ನು ಬೆಳಕು ತೋರ್ತಾ ಒಂದು ಕಡೆಯಲ್ಲಿ ನನ್ನ ಗುರುಗಳಾದ ಹೊಸಬೆಟ್ಟು ಸೀತಾರಾಮಾಚಾರ್ಯರ ಬಗ್ಗೆ ಒಂದು ಕವನ ಬರೀಬೇಕು ಅಂತ ಹೊರಟಾಗ ಈ ಆಚಾರ್ಯ ಅನ್ನೋದು ಅದರ ಹಿಂದಿನ ಅರ್ಥವನ್ನು ತಿಳ್ಕೊಳ್ಳಿ ಹೊರಟಾಗ ಆ ಎಂದರೆ ಆವಿರ್ಭವ, ಚ ಎಂದರೆ ಚರ್ವಣ, ಆರ್ಯ ಎಂದರೆ ಬೆಳಕು ಬೀರುವವನು ಅಂತ ತಿಳಿದು ಬಂತು. ಶಿಕ್ಷಣ ಅಥವಾ ವಿದ್ಯೆ ನಾವು ಚಿಕ್ಕಂದಿನಿಂದ ಕಲಿತುಕೊಂಡು ಬಂದಿರುವಂಥದ್ದು. ಕಾರಿರುಳು ಆಗಸದಿ ತಾರೆ ನೂರಿದ್ದೇನು, ದಾರಿಗನ ಕಣ್ಗೆ ಬೇಕೊಂದು ನುಡಿ ಬೆಳಕು ಅಥವಾ ಮನೆ ಬೆಳಕು ಅಂದಿದ್ದಾರೆ. ಹಿಂದೊಮ್ಮೆ ಗೌರವದ ಗಿರಿಯಲ್ಲಿದ್ದ ಗುರುವಿಗೆ ಈಗ ಒಕ್ಕಣ್ಣ ಶುಕ್ರಾಚಾರ್ಯನೆಂಬ ಪದವಿಗೆ ಕರೆ ಬಂದಿದೆ ಅಂತ. ಇದು ಆಗಿನ ಕಾಲದಲ್ಲೂ ಇತ್ತು, ಈಗಿನ ಕಾಲದಲ್ಲೂ ಇದೆ. ಅದು ಕಾಲ ಬದಲಾಗಿದ್ದಲ್ಲ, ನಾವು ಅಂದರೆ ಶಿಕ್ಷಕರಾಗಿದ್ದವರು ಕೂಡ ತಮ್ಮ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿ ಅವರು ಗುರುಗಳಿಗೆ ಮರ್ಯಾದೆ ಕೊಡೋದ್ರಲ್ಲಿದೆ. ಮತ್ತು ಆ ಪರಿಸರ ರೂಪಿಸುವ ಜವಾಬ್ದಾರಿ ಶಾಲೆ ಮತ್ತು ಶಿಕ್ಷಕರಲ್ಲೂ ಕೂಡ ಇದೆ. ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ನಿವೃತ್ತ ಮುಖ್ಯ ಶಿಕ್ಷಕಿ ಜಾನಕಿ ಪುತ್ರನ್, ನಿವೃತ್ತ ಮುಖ್ಯ ಶಿಕ್ಷಕರಾದ ಎಂಎಚ್ ಮಲಾರ್, ಎಡಲಿನ್ ಸೆರಾಲಿನ್ ಅವರನ್ನ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮಮತಾ ಗಟ್ಟಿಯವರು, ನಮ್ಮ ಗುರು ತಾಯೇ, ನಮ್ಮನ್ನ ತಿದ್ದುವವರು ಶಿಕ್ಷಕರು, ಶಿಕ್ಷಕರ ಪ್ರೇರಣೆಯಿಂದ ಬೆಳೆಯಲು ಸಾಧ್ಯ ಎಂದು ಹೇಳಿದ್ರು. ನಮ್ಮ ತಂದೆ ತಾಯಿಯೇ ನಮ್ಮ ಮೊದಲ ಗುರು, ಹಾಗೆ ನಂತರ ನಮ್ಮನ್ನ ತೀಡುವವಳು ನಮ್ಮ ಶಿಕ್ಷಕರು. ಆ ಒಂದು ಹಂತ ನಮ್ಮನ್ನ ಒಂದು ಪರಿಪೂರ್ಣವಾಗಿ ಮಾಡಬೇಕಿದ್ರೆ ಶಿಕ್ಷಕರು ಕಾರಣ ಅಂತೇಳಿ ನಾವು ಎದೆತಟ್ಟಿ ಹೇಳ್ಬೋದು. ಹಾಗೆ ನಮ್ಮೆಲ್ಲರ ಜೀವನದಲ್ಲಿ ಕೂಡ ಪ್ರತಿಯೊಂದು ಹಂತದಲ್ಲಿ ಕೂಡ ಶಿಕ್ಷಕರ ಪಾವಿತ್ರ್ಯತೆ ಅದು ಖಂಡಿತವಾಗಿ ಕೂಡ ಇದೆ. ಹಾಗಾಗಿ ನಮ್ಮ ಅಪ್ಪ ಅಮ್ಮ ನಮ್ಮ ಆದರ್ಶ. ನನ್ನ ವೈಯಕ್ತಿಕವಾಗಿ ಕೂಡ ಹೇಳೋದಿದ್ರೆ ನನ್ನ ರಾಜಕೀಯ ಗುರು ನನ್ನ ತಂದೆಯವರೇ, ನನ್ನ ತಾಯಿಯೇ ನನಗೆ ಆದರ್ಶ, ಅವರೇ. ನಾನು ಕೂಡ ಒಂದು ಹೇಳಬೇಕಿದ್ರೆ ಶಿಕ್ಷಕಿಯೇ ಆಗ್ಬೋಳು. ನಿಜವಾಗಿ ಕೂಡ ಡಿಗ್ರಿ ಆಗಿ 1 ವರ್ಷ ಟೀಚರ್ ಕೆಲಸವನ್ನೇ ಮಾಡಿದವಳು. ನನ್ನ ತಂದೆಯವರು DEDಗೆ ಅಂದರೆ ನನಗೆ ಸೀಟ್ ಕೂಡ ಹೋಗಿ ಮಾತಾಡಿ ಬಂದಿದ್ರು. ಏನೋ ದೇವರ ಇಚ್ಛೆ, ಏನು ರಾಜಕೀಯವಾಗಿ ಊರಲ್ಲಿ ಪ್ರಥಮವಾಗಿ ತಾಲೂಕ್ ಪಂಚಾಯತ್ ಒಂದು ಅವಕಾಶ ಬಂತು. ನಿಂತು ಈ ಒಂದು 26 ವರ್ಷಗಳ ಸುದೀರ್ಘವಾಗಿ ಇವತ್ತು 1999 ಫಸ್ಟ್ ತಾಲೂಕ್ ಪಂಚಾಯತ್ಗೆ ನಿಂತೆ ಉಪಾಧ್ಯಕ್ಷೆ ಆದೆ. 2006 ಜಿಲ್ಲಾ ಪಂಚಾಯತ್ ನಿಂತೆ ಅಧ್ಯಕ್ಷ ಆದೆ. 3 ಬಾರಿ ಜಿಲ್ಲಾ ಪಂಚಾಯತ್ ಅವಕಾಶ ಬಂತು. ಪಕ್ಷದಲ್ಲಿ ವಿವಿಧ ಸೇವೆಗಳ ಅವಕಾಶ ಬಂತು. ಬಯಸಿದ್ದು ಮಾತ್ರ ಇವತ್ತು ನಮ್ಮೆಲ್ಲರ ಉದ್ದೇಶ ಇಷ್ಟೇ, ಏನಾದರೂ ನಾವು ಮಾಡೋದಿದ್ರೆ ಸಾರ್ವಜನಿಕವಾಗಿ ಇವತ್ತು ನಮ್ಮಿಂದ ಆಗುವಂತಹ ಸೇವೆಗಳನ್ನ ಮಾಡುವ ಅಂತೇಳಿ, ಅದು ಸತ್ಯ. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಅಧ್ಯಕ್ಷ ದಿನಕರ್ ಉಳ್ಳಾಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಗೌರವ ಉಪಾಧ್ಯಕ್ಷ ಸದಾನಂದ ಬಂಗೇರ, ದೇವಕಿ ಉಳ್ಳಾಲ್, ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿ, ಕೋಶಾಧಿಕಾರಿ ಆನಂದ್ ಕೆಯಾಸೇಗುಳಿ, ಕೌನ್ಸಿಲರ್ ಜಬ್ಬಾರ್ ಆಲಿಯಪ್ಪ, ಕೆಎಂಕೆ ಮಂಚನಾಡಿ ಉಪಸ್ಥಿತರಿದ್ದರು. ಆರಿಫ್ ಯುಆರ್, ವಿ4 ನ್ಯೂಸ್, ಉಳ್ಳಾಲ.